ತಾಂಡಾದಲ್ಲಿ ಏಪ್ರಿಲ್ 19ರಿಂದ ಮೂರ್ತಿಗಳ ಪ್ರತಿಷ್ಠಾಪನೆ, ಕಳಸಾರೋಹಣ ಕಾರ್ಯಕ್ರಮ. ಗದಗ ತಾಲೂಕಿನ ಬೆಳದಡಿ ಬ್ರಹ್ಮಾನಂದಪುರ ತಾಂಡಾದ ಆರಾಧ್ಯ ದೇವಿಯಾದ ಶ್ರೀ ಜಗಜ್ಜನನಿ ಇಂಗಳಾಜ ಮಾತಾಶಕ್ತಿ ಪೀಠ ಜ್ಯೋತಿ ಆಗಮನ ಮತ್ತು ದೇವಸ್ಥಾನ ಉದ್ಘಾಟನೆ. ಶ್ರೀ ಶಂಕರಲಿಂಗ, ಶ್ರೀ ಕಾಲಭೈರವ, ನಾಗದೇವತೆ, ವಾಗೋಬ ದೇವರ ಗದ್ದುಗೆ ಮತ್ತು ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಇದೇ ಏಪ್ರಿಲ್ 19, ಏಪ್ರಿಲ್ 21ರವರೆಗೆ ನಡೆಯಲಿದೆ ಎಂದು ಶ್ರೀ ಜಗಜ್ಜನನಿ ಇಂಗಳಾಜ ಮಾತಾಶಕ್ತಿ ಪೀಠದ ಪೀಠಾಧ್ಯಕ್ಷ ಮೋತಿಲಾಲ್ ಚನ್ನಪ್ಪ ಮಾಳಗಿಮನಿ ಹೇಳಿದರು. ಮೂರು ತಾಂಡದ ಹಿರಿಯರುಗಳ ಸಮಕ್ಷಮ ಇದು ಆಗ್ತಾ ಇದೆ. ಇವಾಗ ಶ್ರೀ ಜಗಜ್ಜನನಿ ಇಂಗಳಾಜ ಮಾತಾ ಶಕ್ತಿಪೀಠ ಜ್ಯೋತಿ ಆಗಮನ ಮತ್ತು ದೇವಸ್ಥಾನ ಉದ್ಘಾಟನೆ, ಶಂಕರಲಿಂಗರವ, ನಾಗದೇವತೆ, ವಾಗೋಬಾ ದೇವರ ಗದ್ದಿಗೆ ಮತ್ತು ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮದ ಅಂಗವಾಗಿ ಆಮಂತ್ರಣ ಪತ್ರಿಕೆಯನ್ನ ಪಡೆದಿದ್ದೇವೆ. ಅದಕ್ಕಾಗಿ ನಮ್ಮ ಬಂಜಾರದ ಕುಲದೇವರಾದ ನಮ್ಮ ಬಂಜಾರ ದೇವರಾದ ಶ್ರೀ ಜಗಜ್ಜನನಿ ಇಂಗಳಾಜ ಮಾತಾ ಶಕ್ತಿಪೀಠ ಅಂತ ಹೇಳಿ ಇದು ನಮ್ಮ ದಕ್ಷಿಣ ಭಾರತದೊಳಗ ಮೊದಲನೇದಾಗಿ ನಿರ್ಮಾಣವಾಗಿದ್ದು ಇರುತ್ತದೆ. ಹಾಗಾಗಿ ಈ ದೇವಸ್ಥಾನ ನಿರ್ಮಾಣ ಆಗಿದೆ. ತಾರೀಕು 19, 20, 21 ಈ 3 ದಿನಗಳ ಜಾತ್ರಾ ಮಹೋತ್ಸವ, ಪ್ರಾಣ ಪ್ರತಿಷ್ಠಾಪನೆ, ಗದ್ದುಗೆ ನಿರ್ಮಾಣ ಈ ತರ ಎಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಗುರು ಹಿರಿಯರ ಸಮಕ್ಷಮ ಎಲ್ಲರ ಒಪ್ಪಿಗೆಯಂತೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ನಾವು ಎಲ್ಲರಿಗೆ ಆಹ್ವಾನವನ್ನು ಮಾಡ್ತಾ ಇದ್ದೀವಿ. ಅವರು ರವಿವಾರ ದೇವಸ್ಥಾನದ ಆವರಣದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ಏಪ್ರಿಲ್ 19ರಂದು ಗದಗಿನ ತೋಟದಾರ ಮಠದಿಂದ ಮೂರ್ತಿಗಳ ಮೆರವಣಿಗೆಗೆ ಚಾಲನೆಯನ್ನು ಡಾಕ್ಟರ್ ತೋಟದಾರ ಸಿದ್ದರಾಮ ಶ್ರೀಗಳು ನೀಡಲಿದ್ದಾರೆ. ಬಹುದೊಡ್ಡ ಒಂದು ಇತಿಹಾಸ ಇದೆ. ಬಲೂಚಿಸ್ತಾನದೊಳಗ ಇರುವಂತ ಈ ದೇವಿ, ಇದಕ್ಕೆ ಅಲ್ಲೇ ನಾನಿ ಹಜ್ ಅಂತಾರೆ. ಆಮೇಲೆ ಅದಕ್ಕೆ ಸತಿ ಮಾತಾನು ಹೆಸರಿಡ್ತಾರೆ. ಆಮೇಲೆ ಹಿಂಗ್ಲಾಜ್ ಮಾತಾ ಅಂತಾನು ಹೆಸರಿಡ್ತಾರೆ. ನಾವು ಆ ಕಡೆ ಅಫ್ಘಾನಿಸ್ತಾನದಿಂದ, ಆ ಕಡೆ ಸಿಂಧು ನದಿ ಕಡೆಯಿಂದ ಬರುವಾಗ ನಾವು ಕಷ್ಟದಲ್ಲಿ ಇದ್ದಾಗ ನಮ್ಮ ಜನ ಅದಕ್ಕೆ ಅರ್ಪಣೆ ಮಾಡಿಕೊಂಡು ಆ ಒಂದು ಹೆಸರುಗಳನ್ನ ಅದರ ಮುಖಾಂತರ ನಾವು ಇಲ್ಲಿ ರಾಜಸ್ಥಾನವನ್ನ ಪ್ರವೇಶ ಮಾಡಿ ಇವಾಗಲ್ಲದು 10ನೇ 11ನೇ ಶತಮಾನದಿಂದ ಇದು ಆ ದೇವಿಯ ಹೆಸರು ಅದರ ಮುಂದೆ ನಾವು ಪೂಜೆ ಮಾಡುತ್ತಾ ಬಂದಿರುತ್ತೇವೆ. ಹೀಗಾಗಿ ಈ ಬೆಳದಡಿ ತಾಂಡಾದಲ್ಲಿ ನಿರ್ಮಾಣ ಆದಂತ ಈ ಗುಡಿ, ಆಮೇಲೆ ಇದು ಸಮುದಾಯ ಭವನ, ಇದನ್ನ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಇಡೀ ನಮ್ಮ ಕರ್ನಾಟಕದ ಬಂಜಾರ ಜನತೆಗೆ ಹಾಗೂ ಇತರೆ ನಮ್ಮ ಜನತೆಗೆ ಎಲ್ಲ ಭಕ್ತಾದಿಗಳಿಗೆ ನಾವು 20, 19, 20, 21 3 ದಿನಗಳ ಕಾಲ ಈ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ದಯವಿಟ್ಟು ಎಲ್ಲ ನಮ್ಮ ಸಮಾಜದ ಜನರು, ಎಲ್ಲ ಈ ದೇವಿಯ ಭಕ್ತಾದಿಗಳು ಈ ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ನಾವು ಮಾಡ್ತಾ ಇದ್ದೇವೆ. ಇಡೀ ನಮ್ಮ 3 ಸಮಾಜದ ಜನ ಎಲ್ಲರೂ ಸೇರಿ ಆಹ್ವಾನವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಈ ಕಾರ್ಯಕ್ರಮಕ್ಕೆ ಅನುಮಾಡಿ ಈ ಕಾರ್ಯಕ್ರಮಕ್ಕೆ ಅಂಗವಾಗಿ ತಾವೆಲ್ಲ ಬಂದು ಈ ದೇವಿಯ ಕೃಪಾ ಆಶೀರ್ವಾದವನ್ನು ಪಡೆಯಬೇಕೆಂದು ನನ್ನ ಇಡೀ ಜಿಲ್ಲೆಯ 72 ತಾಂಡಗಳ ನಾಯಕ ಕಾರ್ಬಾರಿ ಎಲ್ಲರಿಗೂ ನಾವು ಆಹ್ವಾನವನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಚಂದು ನಾಯಕ್, ಟೀಕು ನಾಯಕ್, ನಾರಾಯಣ್ ಪೂಜಾರ್, ಮನೋಹರ್ ಕಾರ್ಬಾರಿ, ಠಾಕ್ರೆಪ್ಪ ಚನ್ನಳ್ಳಿ, ಈಶ್ವರ್ ತೋಟದ್, ಗಿರಿಜಾಬಾಯಿ ನಾಯಕ್, ಸೋಮನಾಥ್ ಮಾಳಗಿಮನಿ, ದೇವಾನಂದ್ ಮಾಳಗಿಮನಿ, ಠಾಕೂರ್ ಸಿಂಗ್ ಮಾಳಗಿಮನಿ, ಪೋಮಪ್ಪ ಪೂಜಾರ್, ಜಗನ್ನಾಥ್ ಮಾಳಗಿಮನಿ, ಶಿವು ನಾಯಕ್, ಅನಿಲ್ ಮಾಳಗಿಮನಿ, ಗಂಗಪ್ಪ ಕಾರ್ಬಾರಿ, ರವಿರಾಜ್ ಮಾಳಗಿಮನಿ ಸೇರಿದಂತೆ ತಾಂಡಾದ ಹಿರಿಯರು, ಯುವಕರು ಮತ್ತು ಮಹಿಳೆಯರು ಇದ್ದರು. ಪಂಕಜ್ ಕುಮಾರ್ ಬಾಪಣ್ಣ, ಅನೇಕ ಗಣ್ಯರು ಉಪಸ್ಥಿತರಿದ್ದರು. 20ರಂದು ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಅಡ್ನೂರು ದಾಸೋಹ ಮಠದ ಪಂಚಾಕ್ಷರ ಶಿವಾಚಾರ್ಯ ಶ್ರೀಗಳ ಸಮ್ಮುಖದಲ್ಲಿ ಜರುಗುವುದು. 21ರಂದು ಬೆಳಗ್ಗೆ 10:30ಕ್ಕೆ ಶ್ರೀ ಜಗಜ್ಜನನಿ ಇಂಗಳಾಜ ಮಾತಾ ದೇವಸ್ಥಾನ ಸಮುದಾಯ ಭವನ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಧರ್ಮಸಭೆ ಜರುಗುವುದು. ವಿವಿಧ ಮಠಾಧೀಶರು ಹಾಗೂ ಭಾಗವಹಿಸುವವರು ಎಂದರು.